ನನ್ನ ಹೆಸರು ಸಿದ್ಧಲಿಂಗೇಶ್ವರ ಅಂತ. ನನ್ನ ಅಜ್ಜ ಅಜ್ಜಿ ಊರು ಅಗಸ್ತಹಳ್ಳಿ. ಸೊ ನನ್ನ ತಾಯಿ ತಂದೆ ಒಬ್ರು ಗೋಪಾಲಕರಾಗಿದ್ರು. ಸೊ ನೂರಾರು ದನಗಳ ಜೊತೆ ಬೆಳೆದು ಬಂದಿದ್ದು ನನ್ನ ತಾಯಿ. ನನ್ನ ತಾಯಿ ತಂದೆ ಚಿಕ್ಕಪ್ಪಂದ್ರ ಜೊತೆ ದನ ಕಾಯಕ್ಕೆ 4 ವರ್ಷ ವಯಸ್ಸಿಂದನೇ ದನ ಕಾಯಕ್ಕೆ ಹೋಗೋ ಅಭ್ಯಾಸ. ಸೊ ನನಗೆ ಅವುಗಳಿಂದ ದನಗಳ ಮೇಲೆ ಹುಚ್ಚು ಪ್ರೀತಿ ಬೆಳೆದಿತ್ತು. ಬರೀ ಪ್ರೀತಿ ಅಂದ್ರೆ ತಪ್ಪಾಗತ್ತೆ, ಇದು ಹುಚ್ಚು ಪ್ರೀತಿನೇ. ನಾನು ಎಲ್ಲರ ಥರ ನಾನು ಒಬ್ಬ ಇಂಜಿನಿಯರಿಂಗ್ ಕೆಲಸ ಮಾಡಬೇಕು ಅಂತ ಹೋದೆ. ಯಾಕೋ ಮನಸ್ಸು ತಡಿಲಿಲ್ಲ. ವಾಪಸ್ಸು ನಾನು ಹಸುಗಳನ್ನೇ ಸಾಕಬೇಕು ಅಂತ ಬಂದು ನಾನು ಕಮರ್ಷಿಯಲ್ ಡೈರಿ ಫಾರ್ಮ್ ಹೇಗೆ ಮಾಡ್ತಾರೆ, ನನ್ನ ಅಜ್ಜನ ಕಾಲದಲ್ಲಿ ಕಾಡು ಮೇಡು ದನ ಕರಗೆ ಮೇಯ್ಸೋಕ್ಕೆ ಜಾಗ ಗೋಮಾಳ ಎಲ್ಲ ಉಳಿದಿತ್ತು. ಸೊ ನಮ್ಮ ಕಾಲದಲ್ಲಿ ಅದೆಲ್ಲ ಉಳಿದಿಲ್ಲಪ್ಪ, ಇದನ್ನ ಹೆಂಗೆ ಮಾಡ್ತೀಯ, ಕಷ್ಟ ಆಗತ್ತೆ ಮಾಡೋದಂದ್ರು. ಅದಕ್ಕೋಸ್ಕರ ಇದನ್ನು ಕಲಿಬೇಕು ಅಂತ ತುಂಬ ಒಂದು 26 ರಾಜ್ಯ ಸುತ್ತಿ 6 ರಾಜ್ಯಗಳಲ್ಲಿ 8-9 ಡೈರಿ ಫಾರ್ಮ್ಗಳು ನಾನು ಕೆಲಸ ಮಾಡಿದೆ. 9 ವರ್ಷ ಅನುಭವದ ನಂತರ ನಾನು ಸ್ವಂತ ಮಾಡಬೇಕು ಅಂತ ನನ್ನ ಅಜ್ಜನ ಮೂಲ ಊರಾದ ಅಗಸ್ತಹಳ್ಳಿ ಹತ್ರ ಇರೋ ಆನವಟ್ಟಿಗೆ ಬಂದೆ. ಈ ಭೂಮಿ ವರ್ಜಿನ್ ಸಾಯಿಲ್, ಅಂದರೆ ಯಾವತ್ತೂ ಉಳುಮೆ ಮಾಡಿರಲಿಲ್ಲ, ಪೆಸ್ಟಿಸೈಡ್ ಆಗಲಿ ಕೀಟನಾಶಕ ಆಗಲಿ ಭೂಮಿ ಬಳಸಿರಲಿಲ್ಲ. ಅಂಥ ಬಂಗಾರದಂಥ ಭೂಮಿ ನಮ್ಮ ಅಜ್ಜ ಅಜ್ಜಿ ನಮಗೆ ಆಶೀರ್ವಾದ ಕೊಟ್ಟರು. ಇದನ್ನು ಪುಣ್ಯ ಕೆಲಸಕ್ಕೆ ಬಳಸು ಅಂತ ಹೇಳಿ ಕೊಟ್ಟೋಗಿದ್ರು ಆಶೀರ್ವಾದ ಮಾಡಿ. ಸೊ ನಾನೊಂದು 55 ಜಾತಿಗಳ ಹಣ್ಣಿನ ಗಿಡಗಳನ್ನ ಬೆಳೆಸ್ಕೊಂಡು 40 ಜಾತಿ ತರಕಾರಿ ಬೆಳೆದು CSA ಕಮ್ಯುನಿಟಿ ಸಪೋರ್ಟೆಡ್ ಅಗ್ರಿಕಲ್ಚರ್ ಅನಿಮಲ್ ಹಸ್ಬೆಂಡ್ರಿ ಮಾಡಬೇಕು ಅಂತ ಮೊದಲನೇ ಆಲೋಚನೆಯಿಂದ ಶುರು ಮಾಡಿ ನನ್ನ ಗೊಬ್ಬರಕ್ಕೋಸ್ಕರ 3 ಹಸು ಸಾಕಬೇಕು ಅಂತ ಸಾಕೊಂಡೆ. ನಾನು ಕಾರಣಾಂತರಗಳಲ್ಲಿ ನಾನು 11 ಬೋರ್ ತೆಗೆಸ್ದೆ, ಎಲ್ಲ ಬೋರ್ಗಳು ಫೇಲ್ಯೂರ್ ಆಯಿತು. 1.5 ಇಂಚಿಂದ 2 ಬೋರ್ ಉಳಿತಷ್ಟೇ. ಸೊ ಈಗ ಹಾಕಿರೋ ಗಿಡಗಳನ್ನ ಕಳ್ಕೋಬಾರ್ದು ಅಂತ ಅವುಗಳಿಗೆ ನೀರು ಹಾಯಿಸ್ಕೊಂತ ಕಡಿಮೆ ಬೆಳೆಯಲ್ಲಿ ಕಡಿಮೆ ನೀರಲ್ಲಿ ಏನು ಬೆಳಿಬೋದು ಅಂತ ಯೋಚನೆ ಮಾಡ್ತಾ ಕೊನೆಗೆ ಹಸುಗಳಿಗೆ ಮೇವು ಬೆಳ್ಕೊಂಡು ಹಸುಗಳನ್ನ ಸಾಕ್ಬೋದು ಅಂತ ಗೊತ್ತಾಯಿತು. ಸೊ 3 ಹಸು ಇದ್ದಿದ್ದು ಇವು 2 ವರ್ಷದಲ್ಲಿ ದಾನವಾಗಿ ಒಂದು 20 ಹಸುಗಳು ಸಿಕ್ತು ನಮಗೆ, ಕಟಿಂಗ್ ಹೊರಟಿದ್ದು ಅದು ಇದು ಅಂತ. ಆ 20 ಹಸುಗಳಿಂದ ವರ್ಷ 10-20 ಕರುಗಳ ಥರ ಇವತ್ತು ನನ್ನ ಹತ್ರ ಒಂದು 60 ಹಸು, ಒಂದು 20 ಹೋರಿಗಳು ರೆಡಿಯಾಗಿದೆ. ಇದೆಲ್ಲ 6 ವರ್ಷದ ಶ್ರಮ. 6 ವರ್ಷದ ಹಿಂದೆ ಈ ಭೂಮಿ ಹೇಗಿತ್ತು ಅಂತ ಇಲ್ಲಿ ಲೋಕಲ್ ಅವ್ರಿಗೆ ಗೊತ್ತು. ಈಗ 6 ವರ್ಷದ ನಂತರ ಇಲ್ಲಿ ಏನಾಗಿದೆ, ಸ್ವರ್ಗ ಕ್ರಿಯೇಟ್ ಆಗಿದೆ ಅಂತ ಗೊತ್ತು. ಇವತ್ತು ನನ್ನ ಹತ್ರ ಪರಿಶುದ್ಧವಾದ ಹಣ್ಣು, ದೊಡ್ಡ ಶ್ರೀಮಂತರು ಅಂಬಾನಿ ತಿನ್ನೋದು ಏನು ತಿಂತಾರೋ ಅದೇ ತುಪ್ಪ ನಾ ತಿಂತೀನಿ. ಅವ್ರೇನು ಹಣ್ಣು ತಿಂತಾರೋ ಆ ಹಣ್ಣು ನನ್ನ ಹತ್ರ ಇದೆ. 55 ಜಾತಿ ಹಣ್ಣುಗಳು ಬೆಳ್ಕೊತೀನಿ. ಆರೋಗ್ಯಕ್ಕೆ ಸಗಣಿ, ಗಂಜಲ, ನೆಮ್ಮದಿ ಮತ್ತು ಪಾಸಿಟಿವಿಟಿ ಎಲ್ಲದೂ ಇಲ್ಲಿ ನನಗೆ ಯಥೇಚ್ಛವಾಗಿ ಸಿಗ್ತಾ ಇದೆ. ಸ್ಟಾರ್ಟಿಂಗಲ್ಲಿ ತುಂಬ ಕಷ್ಟಗಳು ತೊಂದರೆಗಳೆಲ್ಲ ಇತ್ತು. ಆದರೆ ಎಲ್ಲದನ್ನು ಎದುರಿಸೋ ಶಕ್ತಿ ನಮ್ಮ ಅಜ್ಜ ಅಜ್ಜಿ ನನಗೆ ಕಳ್ಸೋಗಿದ್ರು. ನಮ್ಮ ಅಜ್ಜ ಯಾವಾಗಲೂ ಹೇಳೋರು, ಗಂಡು ಮಕ್ಳು ಹೆಂಗಿರ್ಬೇಕು ಅಂದರೆ ಬಂಡೆ ಮೇಲೆ ಹೆಸರು ಪುಟ್ಟದೇದು ಬರಬೇಕು ಅಂತ, ಹಂಗೆ ಬೆಳಿಬೇಕು ಗಂಡು ಮಕ್ಕಳು, ಕಷ್ಟಪಡಬೇಕು ಅಂತ. ಸಣ್ಣ ವಯಸ್ಸಲ್ಲೇ ಸೌದೆ ಓಡಿಸ್ತಿದ್ರು. ಅವಾಗ ಅನ್ಸೋದು ನಮ್ಮ ಅಜ್ಜ ಅಷ್ಟೊಂದು ಶ್ರೀಮಂತಿಗೆ ಇದ್ದರೂ ನಮ್ಮ ಕೈಲಿ ಯಾಕೆ ಕೆಲಸ ಮಾಡಿಸ್ತೀರಿ ಅಂತ ನಮಗೆ ಕೆಲವೊಂದ್ಸಲ ಸಿಟ್ಟು ಬರೋದು. ಅದರದ್ದು ಪರಿಶ್ರಮ, ಅವಾಗ ಪಟ್ಟಿದ ಶ್ರಮದ ವ್ಯಾಲ್ಯೂ ಇವತ್ತು ನಮ್ಗೆ ಅರ್ಥ ಆಗ್ತಾ ಇದೆ. ಸೊ ಇವತ್ತು ನಾವು ಇಷ್ಟು ಏಜ್ ಆದರೂ ನಾನು ಇಂಜಿನಿಯರಿಂಗ್ ಕೆಲಸ ಮಾಡಿದೆ, ಸಾಫ್ಟಾಗಿ ಬೆಳೆದಿದ್ರು ಇವತ್ತು ನನ್ನ ಕೈಲಿ ಎಲ್ಲ ಕೆಲಸ ಮಾಡೋ ಶಕ್ತಿ ಇದೆ, ಯುಕ್ತಿ ಇದೆ. 8 ಜನಕ್ಕೆ ಸಂಬಳ ಕೊಟ್ಟು ನನ್ನಿಂದ ಅವರಿಗೂ ಒಂದು ಸಣ್ಣ ಸಹಾಯ ಆಗ್ತಿದೆ ಅನ್ನೋ ತೃಪ್ತಿ ಇದೆ. ಇದರಲ್ಲಿರೋ ನೆಮ್ಮದಿ ಮೋಸ್ಟ್ಲಿ ನನಗೆ ಬೇರೆ ಕಡೆ ಎಲ್ಲೋಗಿದ್ರು ಸಿಗ್ತಿರಲಿಲ್ಲ ಅನ್ಸುತ್ತೆ. ನಾನು ಹಿರಿಕರು ಒಂದು ಮಾತು ಹೇಳ್ತಾರೆ, ಹೊಲ ಇದ್ದು ಗದ್ದೆ ಇದ್ದು ಗಂಡು ಮಕ್ಕಳು ಇದ್ದು ಅವ್ರನ್ನ ಎಲ್ಲರೂ ಇನ್ನೊಬ್ರ ಹತ್ರ ಕೂಲಿ ಕೆಲಸಕ್ಕೆ ಇಟ್ಟರೆ ದೇವರು ಬೈತಾರಂತೆ. ದೇವರು ಎಲ್ಲ ಕೊಡೋದು ಕೊಟ್ಟೆ ಮತ್ತು ಇನ್ನೂ ನಿನ್ನ ಮಕ್ಳು ಕರ್ಕೊಂಡೋಗಿ ಇನ್ನೊಬ್ರ ಹತ್ರ ಕೆಲಸಕ್ಕೆ ಇಟ್ಟಿದೆಯಲ್ಲ. ಸೊ ಆ ಪರಿಸ್ಥಿತಿ ನನಗೂ ಬರಬಾರ್ದು, ನಮ್ಮ ಅಜ್ಜ ಅಜ್ಜಿಗೂ ಯಾರು ಬೈಬಾರ್ದು ಅನ್ನೋ ಕಾರಣಕ್ಕೆ, ದೇವರು ಬೈಬಾರ್ದು ಅನ್ನೋ ಕಾರಣಕ್ಕೆ ನಾನು ಮತ್ತೆ ಭೂಮಿ ತಾಯಿ ಸೇವೆ ಮಾಡೋಣ ಅಂತ ಬಂದೆ. ನಾನು ಮೊದಲಿಗೂ ನಂಬಿದ್ದೆ ಭೂಮಿ ಅಂದರೆ ತಾಯಿ ಅಂತಲೇ, ಇವತ್ತಿಗೂ ನಂಬಿದ್ದೀನಿ ಭೂಮಿ ಅಂದರೆ ತಾಯಿ ಅಂತ. ಆ ಕಾರಣಕ್ಕೋಸ್ಕರ ನಾವು ನಮ್ಮ ಹೊಲಕ್ಕೆ ಕೆಮಿಕಲ್ ಗೊಬ್ಬರ ಆಗಲಿ, ಪೆಸ್ಟಿಸೈಡ್ ಆಗಲಿ, ಕೀಟನಾಶಕ ಆಗಲಿ ಯಾವತ್ತೂ ಬಳಸಿಲ್ಲ, ಮುಂದೆ ಕೂಡ ಬಳಸೋದಿಲ್ಲ. ನಿಧಾನ ಆಗ್ಬೋದು, ಆದರೆ ಇದು ಪ್ರಧಾನವಾಗಿರುತ್ತೆ. ಸೊ ಯಾವತ್ತೂ ಸ್ಲೋ ಆ್ಯಂಡ್ ಸ್ಟಡಿ ವಿನ್ ದ ರೇಸ್ ಅನ್ನೋ ರೀತಿ ನಿಧಾನಕ್ಕೆ, ನೈಸರ್ಗಿಕ ಕೃಷಿಯಲ್ಲಿ, ಸಹಜ ಕೃಷಿಯಲ್ಲಿ ಬೆಳವಣಿಗೆ ನಿಧಾನ ಆದರೆ ಶಾಶ್ವತ. ಕೆಮಿಕಲ್ ಕೃಷಿಯಲ್ಲಿ ರಿಸಲ್ಟ್ ಫಾಸ್ಟು, ಸೊ ಆದರೆ ಟೆಂಪ್ರವರಿ. ಸೊ ಹೀಗೆ ಎಲ್ಲ ಕಷ್ಟ ಸುಖ ದುಃಖ ನೋವು ನಿಲಿವು, ಎಷ್ಟೊಂದು ಸಲ ಸಂಬಳದವ್ರಿಗೆ ಕೆಲಸದವ್ರಿಗೆ ಸಂಬಳ ಕೊಡೋಕೆ ದುಡ್ಡು ಇರ್ತಿರಲಿಲ್ಲ. ಇದನ್ನೆಲ್ಲ ಎದುರಿಸಿ ಇವತ್ತು ಬೆಳೆದು ಇಷ್ಟು ನಿಂತಿದ್ದೀನಿ. ನಿಧಾನಕ್ಕೆ ಒಂದೊಂದೇ ನಾನು ಮಾಡಿರೋ ತಪ್ಪುಗಳನ್ನ ತಿದ್ಕೊಂತ, ಜೊತೆ ಕೃಷಿಯಲ್ಲಿ ಏನು ಅಳವಡಿಸ್ಕೋಬೇಕು ಏನು ಅಳವಡಿಸ್ಕೋಬಾರ್ದು, ಹಿಂದಿನ ಕಾಲದವ್ರು ಏನು ಮಾಡ್ತಾಯಿದ್ರು ಏನು ಮಾಡಬೇಕು, ಇವಾಗಿನ ಟೆಕ್ನಾಲಜಿ ಬಳಸ್ಕೊಂಡು, ಜೊತೆಗೆ ಈ ಹಸುಗಳಿಂದ ಏನು ಉಪಯುಕ್ತ. ಈಗ ನಾವು ಮುಂಚೆ ಎಲ್ಲ ಬೆರಣಿ ಧೂಪ ದೀಪ ಎಲ್ಲ ಪಣತಿ ಎಲ್ಲ ಯಾರೂ ಮಾಡ್ತಿರ್ಲಿಲ್ಲ, ಯಾಕೆಂದರೆ ಎಲ್ಲರ ಮನೇಲೂ ಹಸುಗಳು ಇರ್ತಿತ್ತು, ಎಲ್ಲರ ಮನೇಲೂ ಸಗಣಿ ಇರ್ತಿತ್ತು. ಸೊ ಈಗ ಸಿಟಿಯಲ್ಲಿ ಇರೋರಿಗೆ ಅದೆಲ್ಲ ಕೊರತೆ ಇದೆ. ಆ ಕೊರತೆಗಳನ್ನ ನಾನು ನೀಗಿಸ್ಕೊಂತ ಅವರಿಗೂ ನಾವು ಬೆರಣಿ ರೆಡಿ ಮಾಡಿಕೊಡ್ತೀವಿ, ಸೊ ದೀಪಗಳು ರೆಡಿ ಮಾಡ್ಕೊಡ್ತೀವಿ, ಧೂಪ ರೆಡಿ ಮಾಡ್ಕೊಡ್ತೀವಿ, ವಿಭೂತಿ ರೆಡಿ ಮಾಡ್ಕೊಡ್ತೀವಿ. ನಮ್ಮ ಹತ್ರ ಹುಟ್ಟಿದ ಹೋರಿಕರುಗಳನ್ನ, ಹಸುಗಳೇನೋ ಹಾಲಾಯಿತು ಗೊಬ್ಬರ ಆಯಿತು, ಇದಕ್ಕೆ ತುಪ್ಪನೂ ಮಾರ್ತೀವಿ ನಾವು. ಆನ್ಲೈನ್ ಕಾಮರ್ಸ್ ವೆಬ್ಸೈಟ್ ಇದೆ hattibutti.com ಅಂತ. ಸೊ ನಮ್ಮ ಆನ್ಲೈನಲ್ಲೇ ಕಾಮರ್ಸ್ ವೆಬ್ಸೈಟ್ನ ಮಾಡ್ಕೊಂಡು ಇವತ್ತು ನಾನು ಒಂದು ಕಂಪ್ನಿ, ಒಂದು ಬ್ರ್ಯಾಂಡ್ ಓನರ್ ಆಗಿದ್ದೀನಿ. 5 ವರ್ಷದ ಮುಂಚೆ 3 ಹಸು ಕಟ್ಕೊಂಡು ಯಾರೋ ಊರವರೆಲ್ಲ ಬೈಯೋರು, ಏನು ಹುಚ್ಚ ಥರ ಹಿಂಗೆ ಒಬ್ಬನೇ ಓಡಾಡ್ಕೊಂಡು ಒಬ್ಬೊಬ್ಬನೇ ಹಸು ಸಾಕೊಂಡಿದ್ದಾನೆ ಅಂತ. ಇವತ್ತು ನಾನು ಒಂದು ಬ್ರ್ಯಾಂಡ್ ಓನರು. ಸೊ ಈ ಬ್ರ್ಯಾಂಡ್ನ ಮುಂದೆ ಇನ್ನೂ ದೊಡ್ಡದಾಗಿ ಬೆಳೆಯುತ್ತೆ ಅನ್ನೋ ಆಶ್ವಾಸನೆ ಇದೆ.
ಸೊ ಅದಕ್ಕೆ ನಂಬಿಕೆನೂ ಇದೆ, ಮತ್ತು ಈ ಹಸುಗಳ ಮೇಲೆ ನನ್ನ ಮೇಲೆ ಇಟ್ಟಿರೋ ಆಶೀರ್ವಾದ, ನಾನು ಅವ್ರಿಗೆ ಕೊಡೋ ಗೌರವ ಇದೆ. ಪ್ರತಿ ಸೋಮವಾರ ಎಲ್ಲ ಹಸುಗಳಿಗೂ ಗೋಧಿ ಹುಗ್ಗಿ ಮಾಡಾಕ್ತೀವಿ. ಚಳಿಗಾಲದಲ್ಲಿ ಸೊ ದೇಹದ ಕಾವಿಗೋಸ್ಕರ ಗೋಧಿ ಜೋಳ ಎಲ್ಲ ಹಾಕ್ತೀವಿ. ಬೇಸಿಗೆಯಲ್ಲಿ ರಾಗಿ ಹುಗ್ಗಿ ಅಂತ ಕರೀತಾರೆ, ಇಲ್ಲ ರಾಗಿ ಕಿಲ್ಸ ಅಂತಾರೆ, ರಾಗಿ ಪಾಯಸ ಅಂತಾರೆ. ಸೊ ಏನಕ್ಕೆ ಅಂದರೆ ನಮ್ಮ ಸಂಸ್ಕೃತಿ ಪ್ರಕಾರ ಸೋಮವಾರ ಶಿವನ ವಾರ ಅಂತ. ಸೊ ಶಿವ ಅಂದರೆ ಪಶುಪತಿನಾಥ, ಸಕಲ ಜೀವ ಜಂತುಗಳಿಗೆ ಅವನೇ ಒಡೆಯ. ಸೊ ಅವತ್ತು ಯಾವ ಹಸುಗಳು ದುಡಿಮೆ ಮಾಡಿಸ್ಬಾರ್ದು ಅಂತ ನಾವು ಎತ್ತಿನ ಗಾಣನೂ ಓಡಿಸಲ್ಲ, ಎತ್ತಿನ ಗಾಡಿನೂ ಕಟ್ಟಲ್ಲ. ಸೊ ಅವತ್ತು ಎಲ್ಲರಿಗೂ ರಜಾ. ನಮ್ಮ ಕಂಪ್ನಿ ಕೂಡ ಸೋಮವಾರ ಮತ್ತು ಮಂಗಳವಾರ ರಜಾ. ವಾರದಲ್ಲಿ 5 ದಿವಸ ಕೆಲಸ ಮಾಡ್ತೀವಿ. ಟ್ಯೂಸ್ಡೇ ಬಿಟ್ಬಿಟ್ಟು ಮಂಡೇ ಟ್ಯೂಸ್ಡೇ ಬಿಟ್ಟು ಇನ್ನು ಶನಿವಾರ ಭಾನುವಾರ ನಾವು ಕೆಲಸ ಮಾಡ್ತೀವಿ. ಬ್ರಿಟಿಷರು ಬಂದ ಮೇಲೆ ಅವ್ರ ಧರ್ಮದ ಅವ್ರ ಪದ್ಧತಿಗೋಸ್ಕರ ಅವರು ಸಾಟರ್ಡೇ ಬಿಫೋರ್ ಪ್ರೇಯಿಂಗ್ ಡೇ, ಸಂಡೇ ಪ್ರೇಯರ್ ಡೇ ಅಂತೇಳಿ ಶನಿವಾರ ಭಾನುವಾರ ರಜಾ ಕೊಡೋ ಪದ್ಧತಿ ಅವ್ರು ಶುರು ಮಾಡಿದರು. ಆದರೆ ನಮ್ಮ ದೇಶದಲ್ಲಿ ನಮ್ಮ ಸಂಸ್ಕೃತಿ ಪ್ರಕಾರ ಸೋಮವಾರ ಮಂಗಳವಾರ ರಜಾ. ಸೋಮವಾರ ಶಿವನ ವಾರ, ಮಂಗಳವಾರ ಶಕ್ತಿವಾರ ಅಂತ. ಮಂಗಳವಾರ ಆಯುಧಗಳನ್ನ ಬಳಸಬಾರ್ದು, ಯಾಕೆಂದರೆ ಶಕ್ತಿ ಸ್ವರೂಪಿಣಿಯಾದ ಅವ್ರ ಆಯುಧಗಳು ಅವ್ರು ಬಳಸಬಾರ್ದು, ಅವತ್ತು ಅವಳು ರಜಾ ಅಂತ. ಸೋಮವಾರ ಶಿವನ ವಾರ ಅಂತೇಳಿ ಪ್ರಾಣಿ ಪಕ್ಷಿಗಳಿಗೆ ಏನು ಕೆಲಸ ಕೊಡಬಾರ್ದು ಅಂತ. ಈಗ ಒಂದೊಂದೇ ಬದಲಾವಣೆ ಮಾಡ್ಕೊತ ಈ ಪಾಸಿಟಿವಿಟಿಯಿಂದ ನನ್ನ ಬೆಳವಣಿಗೆಗೂ ನನ್ನ ಏಳಿಗೆಗೂ ಹೆಲ್ಪ್ ಆಯಿತು. ಇದೆಲ್ಲ ತಿಳ್ಕೊತ ಇವತ್ತು 6 ವರ್ಷಕ್ಕೆ ಇಲ್ಲಿ ಬಂದು ನಿಂತಿದ್ದೀವಿ. ಸೊ ಹಾಗೆ ಕಮರ್ಷಿಯಲಿ ಕೆಲಸದವ್ರಿಗೆ ಸಂಬಳ ಕೊಡೋಕ್ಕೆಲ್ಲ ಕಷ್ಟ ಆಯಿತು ಅಂತಿದ್ದಾಗ ನನಗೆ ಒಬ್ಬರು ಎಣ್ಣೆಗಾಣ ತೆಗಿಬೇಕು ಅಂತ ಹೇಳಿದರು. ಎಣ್ಣೆಗಾಣ ಯಾಕೆ ಮಾಡಬೇಕು ಅಂತ ನನಗೆ ಕೇಳಿದೆ. ಅವ್ರು ಒಂದೇ ಮಾತು ಹೇಳಿದ್ದು, ನಾವು ತೆಗಿಯೋ ಎಣ್ಣೆ ಗಾಣದಿಂದ 2 ಹೋರಿ ಜೀವ ಉಳಿಯುತ್ತೆ ಅಂದ. ಹೇಗೆ ಸ್ವಾಮಿ ಅಂದರೆ, ವಯಸ್ಸಾದ್ಮೇಲೆ ಎತ್ತು ಉಳುಮೆಗೆ ಬರಲ್ಲ, ಏನಕ್ಕೂ ಬರಲ್ಲ. ಸೊ ಅದನ್ನು ತೊಗೊಂಡು ಕಸಾಯಿಖಾನೆ ಕೊಟ್ಬಿಡ್ತಾರೆ. ಅದ್ರ ಬದಲು ಗಾಣ ಕಟ್ಟಿದರೆ ಗಾಣದಲ್ಲಿ ತುಂಬ ಭಾರ ಹೊರೋದಿರಲ್ಲ, ಎಳ್ಕೊಂಡು ಹೋಗೋದು ಮಾತ್ರ. ಸೊ ವಯಸ್ಸಾಗಿರೋ ಹೋರಿಗಳಲ್ಲೂ ಕೆಲಸ ನಡೆಯುತ್ತೆ ಅಂತ ಹೇಳಿದರು. ಸೊ ವಯಸ್ಸಾಗಿರೋ ಹೋರಿಯಲ್ಲೇ ನಡೆಯುತ್ತೆ ಅಂದಮೇಲೆ ನಮ್ಮ ಮಲೆನಾಡು ಗಿಡ ಹೋರಿಯಲ್ಲ 100% ನಡೆಯುತ್ತೆ ಅಂತ ನಾನು ಚಾಲೆಂಜಿಂಗ್ ತೊಗೊಂಡು ಈ ಎಣ್ಣೆಗಾಣ ರೆಡಿ ಮಾಡಿ, ಸೊ ಎಣ್ಣೆಗಾಣದಲ್ಲಿ ಮಲೆನಾಡು ಗಿಡ ಹೋರಿಯಲ್ಲಿ ಎಣ್ಣೆ ತೆಗೆದು ದೇಶದಲ್ಲೇ ಪ್ರಪ್ರಥಮ ಅನ್ಸ್ಕೊಂಡಿದ್ದೀನಿ. ಸೊ ಇಲ್ಲಿರೋ ಸುಖ ನೆಮ್ಮದಿ, ಶ್ರೀಮಂತರು ಬಳಸೋ ಎಲ್ಲ ಇದಕ್ಕೆ ರಿಚ್ ಫ್ರಮ್ ಇನ್ಸೈಡ್, ರಿಚ್ ಫ್ರಮ್ ಔಟ್ಸೈಡ್ ಅಂತ ಎರಡಿದೆ. ಸೊ ತೋರಿಕೆಗೋಸ್ಕರ ಶ್ರೀಮಂತಿಕೆ ಬೇರೆ, ಒಳಗಿಂದ ಶ್ರೀಮಂತಿಕೆ ಬೇರೆ. ಒಳಗಿಂದ ಶ್ರೀಮಂತಿಕೆ ಇದ್ದರೆ ಆಲೋಚನೆಗಳು, ಆರೋಗ್ಯ ವೃದ್ಧಿ ಆಗುತ್ತೆ. ತೋರಿಕೆಗೋಸ್ಕರ ಶ್ರೀಮಂತಿಕೆ ಇದ್ದರೆ ಅದರಿಂದ ಬೇರೆಯವ್ರ ಕೆಟ್ಟ ದೃಷ್ಟಿ, ಕೆಟ್ಟ ಆಲೋಚನೆಗಳು, ದುಡ್ಡು ಮಾಡೋದಕ್ಕೋಸ್ಕರ ಕೆಟ್ಟ ದಾರಿಗಳನ್ನ ಹುಡುಕ್ತಾ ಹೋಗ್ತೀವಿ. ಸೊ ಹೀಗೆ ಒಂದೊಂದೇ ಮಾರ್ಪಾಡು ಮಾಡ್ಕೊಂಡು ನಾನು ಬದಲಾಗಿದ್ದೀನಿ. ಒಂದೊಂದೇ ಮಾರ್ಪಾಡು ಮಾಡಿಕೊಂಡು ಬದಲಾಗಿ ಇವತ್ತು ಈ ಪರಿಸ್ಥಿತಿ ಬಂದಿದ್ದೀನಿ. ಸೊ ಸ್ವಂತ 2 ಎಕರೆ ಕೆರೆ ಮಾಡ್ಕೊಂಡಿದ್ದೀವಿ, ಒಂದು ಕೃಷಿ ಹೊಂಡ ಮಾಡ್ಕೊಂಡಿದ್ದೀನಿ, ಎಣ್ಣೆ ಗಾಣ ಇದೆ, ಸೋಲಾರ್ ಓವನ್ ಇದೆ, ಒಂದು 8 ಬೈ ಪ್ರಾಡಕ್ಟ್ಸ್ ಇದೆ, ನ್ಯಾಚುರಲ್ ಪ್ರಾಡಕ್ಟ್ ಅಂತಿದೆ. ಇನ್ನು ಸ್ವಲ್ಪ ದಿವಸದಲ್ಲಿ ನಾನು ಸೋಪು, ಶ್ಯಾಂಪು ಇವುಗಳಲ್ಲಿ ಏನೇನು ಉತ್ಪತ್ತಿ ಆಗುತ್ತೋ ಎಲ್ಲ ಉತ್ಪನ್ನಗಳು ಒಂದೊಂದೇ ಮಾಡ್ಕೊತ ಹೋಗೋಣ. ಒಂದೇ ಸಲ ಬೆಳೆದಿಲ್ಲ ಆಲೋಚನೆ ನನಗೂ ಇಲ್ಲ. ಎಲ್ಲರದ್ದು ಜೀವನದಲ್ಲಿ ಏನು ಆಸೆ ಇರುತ್ತೆ ಅಂದರೆ, ರಿಟೈರ್ಡ್ ಆದಮೇಲೆ ಒಂದು ಫಾರ್ಮ್ ಹೌಸ್ ಮಾಡ್ಕೋಬೇಕು, ತಮಗೆ ಬೇಕಾದ ಹಣ್ಣು ಹಂಪಲು ಎಲ್ಲ ಬೆಳ್ಕೋಬೇಕು, ನಮಗೆ ಇಷ್ಟ ಬಂದಂಗೆ ಇರಬೇಕು, ಖುಷಿಯಾಗಬೇಕು ಅಂತ. ದೇವ್ರು ನನಗೆ ಬದುಕೋ ಜೀವನನೇ ಬೇರೆಯವ್ರ ಪ್ಯಾಷನ್ ರೀತಿ ಬದುಕೋ ಅವಕಾಶ ಕೊಟ್ಟೇನೆ. ಸೊ ಸೇವೆಯೂ ನಡೀತಾ ಇದೆ. ನನ್ನ ಪ್ಯಾಷನ್ನು, ನೆಮ್ಮದಿ, ಸುಖ ಎಲ್ಲ ಒಟ್ಟಿಗೆ ಸಿಕ್ಕಿದೆ. ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡೂ ನಡೀತಾ ಇದೆ. ಇದಕ್ಕೆ ಸೋಲಾರ್ ಓವನ್ ಅಂತ ಕರೀತಾರೆ, ಇಲ್ಲ ಸೋಲಾರ್ ಡ್ರೈಯರ್ ಅಂತ ಕರೀತಾರೆ. ಸೂರ್ಯನ ಬಿಸಿಲು ನಮಗೆ ಫ್ರೀಯಾಗಿ ಸಿಗುತ್ತೆ. ಯಾವುದೇ ಕರೆಂಟು ಇಲ್ಲ ಎನರ್ಜಿ ಯೂಸ್ ಮಾಡ್ದೇನೆ ನಾವು ಹೇಗೆ ಅದನ್ನು ಯುಟಿಲೈಸ್ ಮಾಡಿಕೊಂಡು ನಾವು ಕೆಲವು ನಮ್ಮ ಆಹಾರ ಪದಾರ್ಥಗಳನ್ನಾಗಿರ್ಬೋದು, ಕಾಳು ಕಡಿಗಳನ್ನಾಗಿರ್ಬೋದು, ಎಣ್ಣೆ ತೆಗೀಲಿಕ್ಕೆ ಬೇಕಾಗಿರೋ ಎವಾಪ್ರೇಟ್ ಮಾಡೋದ್ರಿಂದ ಆ ಎಣ್ಣೆ ಬಾಳಿಕೆ ಸೆಲ್ಫ್ ಲೈಫ್ ಜಾಸ್ತಿ ಆಗುತ್ತೆ. ಒಂದು ವಾರ ಎಣ್ಣೆ ನೀರು ಜೊತೆಗಿದ್ರೆ ಹಾಳಾಗತ್ತೆ ಅಂತಾರಲ್ಲ, ಹಾಗಾಗಿ ಎಣ್ಣೆ ನೀರು ಜೊತೆಗಿಲ್ಲದೆ ಇರೋದಕ್ಕೆ ಸೊ ಒಂದು 4 ದಿವಸ ಇದ್ರಲ್ಲಿ ಇಡೋದ್ರಿಂದ ಡ್ರೈ ಆಗುತ್ತೆ. ಸೊ ಇದಕ್ಕೆ ನಾವೇ ಲೋಕಲ್ ಸಿಗೋ ಮೆಟೀರಿಯಲ್ಗಳನ್ನ ಬಳಸ್ಕೊಂಡು, ಮಾಮೂಲು ಕಬ್ಬಣ ತೊಗೊಂಡು, ನಾವೇನು ಪಾಲಿಹೌಸ್ ಮಾಡ್ತಾರಲ್ಲ ಅದಕ್ಕೆ ಬೇಕಾಗಿರೋ ಕ್ಲಿಪ್ಗಳನ್ನ ತೊಗೊಂಡು, ಈಗ ಕವರ್ ಸಸ್ತದಲ್ಲಿ ತುಂಬ ಸಿಗುತ್ತೆ, ಈ ಕವರ್ ಹಾಕೊಂಡು ನಾವೇ ರೆಡಿ ಮಾಡ್ಕೊಂಡಿದ್ದೀವಿ. 15x15 ಮಾಡ್ಕೊಂಡಿದ್ದೀವಿ. ಇದಕ್ಕೆ ಕೇವಲ ಒಂದು 45,000 ರಿಂದ 50,000 ರೂಪಾಯಿ ಖರ್ಚಾಯ್ತು ಅಷ್ಟೇ. ಯಾರೇ ಏನೇ ತಮ್ಮ ಕಾಳು ಕಡಿ ಏನೇ ಇರಲಿ ಒಣಗ್ಸೋಕ್ಕೆ ಒದ್ದಾಡೋಕ್ಕೆ ಬಿಸಿಲಲ್ಲಿ ಹಾಕೊಂಡು ಮಳೆಯಲ್ಲಿ ಬಂತು ಇಬ್ಬನಿ ಬಂತು ಅಂತ ಒದ್ದಾಡೋದ್ರ ಬದಲು ಈ ಥರ ಒಂದು ಸಣ್ಣ ಸ್ಟ್ರಕ್ಚರ್ ಮಾಡ್ಕೊಂಡ್ರೆ ತಮ್ಮ ತೋಟ ತಮ್ಮ ಉತ್ಪನ್ನಗಳಿಗೆ ತಕ್ಕಷ್ಟು ಇದರಿಂದ ತುಂಬ ಲಾಭ ಆಗುತ್ತೆ. ಅಡಿಕೆ ಒಣಗಿಸ್ಬೋದು, ಕಾಳು ಮೆಣಸು ಒಣಗಿಸ್ಬೋದು, ಏನೇ ಇರಲಿ ಎಲ್ಲಾದರೂ ಒಣಗಿಸ್ಬೋದು. ಯಾವುದೇ ಪದಾರ್ಥಗಳು ಕೆಡದೇ ರೀತಿಯಲ್ಲೂ ಇಲ್ಲಿ ಕಾಪಾಡ್ಬೋದು. ಇದರೊಳಗೆ ಯಾವುದೇ ಇನ್ಸೆಕ್ಟ್ಸ್ ಆಗಲಿ ಬ್ಯಾಕ್ಟೀರಿಯಾಗಳು ಬರಲ್ಲ, ಯಾಕೆಂದರೆ ಇದರ ಟೆಂಪ್ರೇಚರ್ 55 ರಿಂದ 60 ಡಿಗ್ರಿ ತನಕ ರೈಸ್ ಆಗುತ್ತೆ ಮಧ್ಯಾಹ್ನ. ಸೊ ಇದರೊಳಗೆ ಯಾವುದೇ ಇನ್ಸೆಕ್ಟ್ಸು ಬ್ಯಾಕ್ಟೀರಿಯಾಗಳು ಗ್ರೋತ್ ಆಗೋದಿಲ್ಲ. ಬೆಳಗಿನ ಜಾವದಿಂದನೇ ಇದರೊಳಗೆ ಬಿಸಿಲು ಬೀಳೋದ್ರಿಂದ ಒಳಗಡೆ ಇರೋ ಏರ್ ಹೀಟ್ ಆಗ್ತಾ ಹೋಗುತ್ತೆ. ಸೊ ಏರ್ ಹೀಟ್ ಆಗೋದ್ರಿಂದ ಟೆಂಪ್ರೇಚರ್ ಆಟೋಮೆಟಿಕಲಿ ರೈಸ್ ಆಗ್ತಾ ಹೋಗುತ್ತೆ. ಸೊ ಮಧ್ಯಾಹ್ನದಷ್ಟೊತ್ತಿಗೆ ಇದ್ರ ಟೆಂಪ್ರೇಚರ್ ಮ್ಯಾಕ್ಸಿಮಮ್ ರೀಚ್ ಆಗಿರುತ್ತೆ. ಸೊ ಆ ಟೈಮಲ್ಲಿ ಮಾಯಿಶ್ಚರ್ ಎಲ್ಲದು ಎವಾಪರೇಟ್ ಆಗಿ ಕಾಳು ಕಡಿಗಳೆಲ್ಲ ಬೇಗ ಒಣಗಿ ನಮಗೆ ಎಣ್ಣೆ ತೆಗಿಬೇಕು ಅಂದರೆ ಕಾಳಲ್ಲಿ ಮಾಯಿಶ್ಚರ್ 5%ಗಿಂತ ಜಾಸ್ತಿ ಇದ್ದರೆ ಎಣ್ಣೆ ತೆಗಿಲಿಕ್ಕೆ ಪ್ರಾಬ್ಲಮ್ ಆಗುತ್ತೆ. ಸೊ ರೈತರು ಕೊಡೋ ಶೇಂಗಾ 10 ರಿಂದ 12% ಮಾಯಿಶ್ಚರ್ ಇರುತ್ತೆ. ನಾವು ಅದನ್ನು 5 to 6% ಬರೋ ಥರ ಡ್ರೈ ಮಾಡಿಬಿಟ್ಟು ಆಮೇಲೆ ಎಣ್ಣೆಗಳನ್ನ ಬಳಸ್ತೀವಿ.
ಈ ರೀತಿ ಶೇಂಗಾ ಕಾಳುಗಳನ್ನ ನಾವು ನೀಟಾಗಿ ಹರಡ್ಕೊತೀವಿ. ಫಸ್ಟು ಹರಡ್ಕೊಂಡು 2 ರಿಂದ 3 ದಿವಸ ಬಿಸಿಲಲ್ಲಿ ಒಣಗಿಸ್ಕೊತೀವಿ. ನಾವು ಮಾಯಿಶ್ಚರ್ ಟೆಸ್ಟಿಂಗ್ ಮಿಷಿನ್ ತೊಗೊಂಡಿದ್ದೀವಿ. ಸೊ ಅದರಲ್ಲಿ ಮಾಯಿಶ್ಚರ್ ಚೆಕ್ ಮಾಡಿಬಿಟ್ಟು ಆಮೇಲೆ ನಂತರ ಎಣ್ಣೆ ತೆಗೆಯಕ್ಕೆ ಶುರು ಮಾಡ್ತೀವಿ. ಈ ಓವನ್ ರೆಡಿ ಮಾಡೋಕ್ಕೆ 1.5 ಇಂಚ್ ಬೈ 1.5 ಇಂಚು ಮಾಮೂಲಿ MS ಎಷ್ಟು ತೆಳುವಾಗುತ್ತೆ ಅದು ಲೈಟ್ ವೆಯ್ಟ್ MS ಪೈಪ್ಗಳನ್ನ ಬಳಸ್ಕೊಂಡಿದ್ದೀವಿ. ಪಾರ್ಟಿಷನ್ ಪೈಪ್ಗಳಿಗೆ 1 ಇಂಚು ಬೈ ಸ್ಕ್ವೇರ್ ಪೈಪ್ ಹಾಕ್ಕೊಂಡಿದ್ದೀವಿ. ಎಷ್ಟು ತೂಕ ಕಮ್ಮಿ ಆಗುತ್ತೋ ಅಷ್ಟು ತೂಕ ಕಮ್ಮಿ ಬಳಸ್ಕೊಂಡು ಮಾಡಿದ್ದೀವಿ. ಇದೊಂಥರ ಬಲೂನ್ ಇದ್ದಂಗೆ. ಇದಕ್ಕೆ ತುಂಬ ಸ್ಟ್ರಕ್ಚರು ಸ್ಟ್ರೆಂತು ಏನು ಬೇಕಾಗಿಲ್ಲ. ಯಾಕೆಂದರೆ ಒಳಗಡೆ ಇರೋ ಗಾಳಿ ಇದು ಬರೀ ಮೇಲ್ಗಡೆ ಹಾರದಿರೋ ಕಾರಣಕ್ಕೋಸ್ಕರ ಇದು ಬೇಕು. ಕವರ್ಗಳು ಬಡ್ದಾಡ್ಬೋದು ಅನ್ನೋ ಕಾರಣಕ್ಕೋಸ್ಕರ ಬರೀ 3/4 ಇಂಚು 1 ಇಂಚ್ ಸ್ಕ್ವೇರ್ ಪೈಪ್ಗಳನ್ನ ಮಾಡಿದ್ದೀವಿ. ಇದಕ್ಕೇನು ಪಾಲಿಯೋಸ್ ಬರುತ್ತಲ್ಲ, ಈ ಸ್ಟ್ರಿಪ್ಸು 310 ರೂಪಾಯಿಗೆ 13 ಅಡಿ ಉದ್ದ ಇರುತ್ತೆ. ಅದು ಸ್ಪ್ರಿಂಗು ಸ್ಟ್ರಿಪ್ಸ್ 2 ಸಿಗುತ್ತೆ. ಇದಕ್ಕೆ ಸೋಲಾರ್ ಕವರ್ಸ್ ಅಂತಲೇ ಸಿಗುತ್ತೆ. ಸೋಲಾರ್ ಕವರ್, ಸೋಲಾರ್ ಟಾರ್ಪಲಿನ್ ಅಂತ ಕರೀತಾರೆ. ಈ ಕವರ್ನ ತೊಗೊಂಬಂದು ಹಾಕೊಳ್ಳೋದ್ರಿಂದ ತುಂಬ ಸಸ್ತದಲ್ಲಿ ರೆಡಿ ಆಗುತ್ತೆ. ಫ್ಲೋರಿಂಗಿಗೆ ಸ್ವಲ್ಪ ಕಾಂಕ್ರೀಟ್ ಹಾಕ್ಕೊಂಡಿದ್ದೀವಿ. ಸುತ್ತ ಇಲಿಗಳು ಕೊರಿಬಾರ್ದು ಅಂತ ಕಡಪಗಳನ್ನ ಹಾಕ್ಕೊಂಡಿದ್ದೀವಿ. ಸೊ ಇಲಿಗಳು ತುಂಬ ಎತ್ತರದಲ್ಲಿಲ್ಲ, ಏನು ಬರೋಲ್ಲ. ಆಮೇಲೆ ಈ ಒಳಗಡೆ ಇರೋ ಟೆಂಪ್ರೇಚರ್ಗೆ ಯಾವುದೇ ಕೀಟ, ಏನು ಇಲಿಗಳು, ಯಾವುದೇ ಪ್ರಾಣಿ ಪಕ್ಷಿ ಏನು ಬರಲ್ಲ. ಈ ಹೀಟಿಗೆ ಇರೋಕ್ಕಾಗಲ್ಲ ಅವುಗಳ ಕೈಯಲ್ಲಿ. ಎಲ್ಲ ಜಾತಿ ಹಸುಗಳಲ್ಲಿ ಕಪಿಲ ಅಂತ ಇರುತ್ತೆ. ಬಣ್ಣದ ತಕ್ಕಂಗೆ ಸ್ವರ್ಣ ಕಪಿಲ, ಶ್ವೇತ ಕಪಿಲ, ಕರಿ ಕಪಿಲ ಅಂತೆಲ್ಲ ಇರುತ್ತೆ. ನಮ್ಮ ಹತ್ರ ಶ್ವೇತ ಕಪಿಲ 2 ಇದೆ, ಸ್ವರ್ಣ ಕಪಿಲ 2 ಹಸುಗಳಿದೆ. ಇವುಗಳಲ್ಲಿ ಹುಟ್ಟಿರೋದು 4 ಕರುಗಳಿದೆ. ಸ್ವರ್ಣ ಕಪಿಲ, ಶ್ವೇತ ಕಪಿಲ. 100ಕ್ಕೆ 1000ಕ್ಕೆ 1 ಬಣ್ಣ ಮಾತ್ರ ಈ ಥರ ಬರುತ್ತೆ. ಯಥೇಚ್ಛವಾಗಿ ಕರಿ ಬಣ್ಣನೇ ಇರುತ್ತೆ. ಈ ಸೂರ್ಯನ ವಿಟಮಿನ್ A-D3 ಜಾಸ್ತಿ ಅಬ್ಸರ್ವ್ ಮಾಡೋದ್ರಿಂದ ಇವುಗಳ ಹಾಲು ಶ್ರೇಷ್ಠ ಅಂತ ಇವುಗಳನ್ನ ಹೊರಗೆ ಬಿಡದೆ ಲೋಕಲ್ ಬ್ರೀಡಿಂಗ್ ಜಾಸ್ತಿ ಆಗದೆ ಇಂಟೀರಿಯರ್ ಬ್ರೀಡಿಂಗ್ ಮನೆಯೊಳಗೆ ಸಾಕೊಂಡು ಇದನ್ನು ಬ್ರೀಡ್ ಜಾಸ್ತಿ ಮಾಡದೆ ಇವುಗಳ ತಳಿ ಕಮ್ಮಿ ಆಗಿದೆ. ಇವುಗಳಲ್ಲಿರೋ ಗುಣ ಬೇರೆ ಹಸುಗಳಲ್ಲಿ ಇಲ್ಲ. ಬೇರೆ ಎಲ್ಲ ಗುಣಗಳು ಒಂದೇ, ಆದರೆ ವಿಟಮಿನ್ A-D3 ಅಬ್ಸರ್ವ್ ಮಾಡ್ಕೊಳ್ಳೋ ಗುಣ ಒಂದು ಜಾಸ್ತಿ ಇರೋದ್ರಿಂದ ಇವು ತುಂಬ ಅತಿ ಶ್ರೇಷ್ಠ. ಸೊ ಪೂಜೆಗೆ ದೇವ್ರಿಗೆ ಶ್ರೇಷ್ಠ ಅನ್ನೋ ಕಾರಣಕ್ಕೆ ಇವುಗಳನ್ನ ಮನೆಯಲ್ಲೇ ಕಟ್ಟಿ ಸಾಕಾಗಿ ತುಂಬ ಮೃದು ಸ್ವಭಾವದಿಂದ ಆಗಿದೆ. ಸೊ ಇವೆಲ್ಲ ಹೊರಗಡೆ ಬಿಟ್ಟು ಮೇಯಿಸ್ತಾರೆ, ಕಾಡಲ್ಲಿ ಬಿಟ್ಟು ಮೇಯಿಸ್ತಾರೆ. ಸೊ ಹಾಗಾಗಿ ಇವೆಲ್ಲ ತುಂಬ ಧೈರ್ಯಶಾಲಿ, ಶಕ್ತಿಶಾಲಿ, ಯುಕ್ತಿಶಾಲಿ ಆಗಿದೆ. ಕರಿ ಬಣ್ಣದ ಹಸುವಿನ ಗೊರಸು ಕರ್ರುಗಿರೋದ್ರಿಂದ ವಾತಾವರಣದಲ್ಲಿ ಎಂಥ ಕೆಸರು ನೆಲ ಇರಲಿ ಏನೇ ಇರಲಿ ಕೊಳಗ ಅಂತ ಕರಿತೀವಿ ಕೆಳಗಡೆ ಗೊರಸು, ಆ ಪಾದ ಕೊಳೆಯಲ್ಲ. ಸೊ ಗಟ್ಟಿ, ಹಾಗಾಗಿ ಕರಿ ಬಣ್ಣ ತುಂಬ ಗಟ್ಟಿ ಅನಿಮಲ್ ಅಷ್ಟೇ. ಈಗ ನಮ್ಮ ಹತ್ರ ಒಂದು ಶ್ವೇತ ಕಪಿಲ ಹುಟ್ಟಿದೆ. ಸೊ ನಮ್ಮ ಹತ್ರ ಹುಟ್ಟಿರೋ ಮೊದಲನೇ ಶ್ವೇತ ಕಪಿಲ ಕರು. ಈ ಬಣ್ಣ ಬರೋದೇ ತುಂಬ ಅಪರೂಪ. ಸೊ ಇದು ಹಾಲಲ್ಲಿ ಹಾಲು ಲೀಟ್ರ್ ಲೆಕ್ಕದಲ್ಲಿ ಲೆಕ್ಕ ಹಾಕಿದರೆ ಶ್ವೇತ ಕಪಿಲ ಸ್ವಲ್ಪ ಜಾಸ್ತಿ ಹಾಲು ಕೊಡುತ್ತೆ. ಸ್ವರ್ಣ ಕಪಿಲ ಹಾಲಲ್ಲಿ ಗುಣ ಬೇರೆ ಇರುತ್ತೆ. ಕರಿ ಕಪಿಲ ಗಟ್ಟಿ ಹಾಲಾಗಿರುತ್ತೆ. ಸೊ ಇದೆಲ್ಲ ಅಮೃತಮಲ್ ಕರುಗಳು. ಅಮೃತಮಲಲ್ಲೂ ಕರಿ ಕಪಿಲ ಇದ್ದಾವೆ. ನಮ್ಮ ಹತ್ರ ಒಂದೇ ಒಂದು ಕರಿ ಕಪಿಲ ಇದೆ. ಇಲ್ಲ ರೂಪಾಯಿ ಬಣ್ಣ ಜಾಸ್ತಿ, ಬಿಳಿ ಬಣ್ಣ ಅಮೃತಮಾಲ್ ಅಂತ ಹೆಸರು ಬಂದಿದೆ. ಬಿಳಿ ಬಣ್ಣ ಅನ್ನೋ ಕಾರಣಕ್ಕೆ ಅಮೃತಮಾಲ್ ಅಂತ ಹೆಸರಿಟ್ಟಿದ್ರು. ಈಗ ಕಿಲಾರಿ ಹಳ್ಳಿಕಾರಿ ಇದೆಯಲ್ಲ, ಇದು ಅದೇ ರೀತಿ ಡ್ರಾಟ್ ಅನಿಮಲ್ಲೇ. ನಮ್ಮ ಶಿವಮೊಗ್ಗದಲ್ಲಿ 3-4 ತಾಲೂಕು ಅರೆಮಲೆನಾಡು ತಾಲೂಕುಗಳಿದೆ. ಶಿವಮೊಗ್ಗ, ಚಿಕ್ಕಮಗಳೂರಲ್ಲಿ ಅರೆಮಲೆನಾಡು ತಾಲೂಕುಗಳಿದೆ. ಸೊ ಅರೆಮಲೆನಾಡು ತಾಲೂಕುಗಳಲ್ಲಿ ಅನಿಮಲ್ ಜಾಸ್ತಿಯಾಗಿ ಕಾಣಕ್ಕೆ ಸಿಗತ್ತೆ. ಇವುಗಳಲ್ಲಿ ರೋಷ ಆವೇಶ ಜಾಸ್ತಿ ಇರೋ ಕಾರಣದಿಂದ ನಮ್ಮ ಕಡೆ ಹಟ್ಟಿ ಹಬ್ಬ ಮಾಡ್ತಾರೆ. ಇವಕ್ಕೆ ಈ ರೋಷ ಆವೇಶ ಬರೋಕ್ಕೆ ಕಾರಣ, ಸೊ ಇವುಗಳು ಹುಲಿಗಳ ಜೊತೆ ಹೊಡೆದಾಡಿ ತಮ್ಮನ್ನು ತಾವು ಗೆದ್ಕೊಂಡು ಬಂದಿರೋ ಹಸುಗಳು. ಮೈಸೂರು ಮಹಾರಾಜರು ಇದೊಂದೇ ತಳಿಗೋಸ್ಕರ, ಬೇರೆ ಯಾವುದೇ ತಳಿಗೆ ಹಿಡಿದಿದ್ರು 11,000 ಎಕರೆ ಭೂಮಿನ ಇದೊಂದೇ ಒಂದು ತಳಿಗೋಸ್ಕರ ಇಟ್ಟಿದ್ದಾರೆ. ಕಾರಣ ಅವರಿಗೆ ಯುದ್ಧದ ಟೈಮಲ್ಲಿ ಕುದುರೆಗಳು ಫಿರಂಗಿ ಎಳಿದೇ ಇರೋ ಕಾಲದಲ್ಲಿ ತಾವು ಫಿರಂಗಿ ಎಳೆದು ತೋರಿಸಿ ಜಯಿಸಿದ್ದು ಹೋರಿಗಳು. ಸೊ ಅಮೃತಪಾಲು ಒಂದು ಕಾಲದಲ್ಲಿ 10-12 ಲೀಟ್ರ್ ಹಾಲು ಕೊಡ್ತಾಯಿತ್ತು. ಈಗ ನಮ್ಮ ಹತ್ರ ಒಂದು ಟೈಮಿಗೆ 3 ಲೀಟ್ರ್ 2 ಲೀಟ್ರ್ ಕೊಡುತ್ತೆ. ನಾವು ಕರುಗಳಿಗೆ ಕುಡಿಸಿ ನಾವು 2 ಲೀಟ್ರ್ ಕರ್ಕೊತೀವಿ. ಸೊ ದಿನಕ್ಕೆ 5-6 ಲೀಟ್ರ್ ಹಾಲು ಕೊಡುತ್ತೆ. ಸೊ ಇದು ನೆಕ್ಸ್ಟ್ ತಳಿ ಸಮೃದ್ಧಿ ಮಾಡ್ತಾ ಹೋದರೆ ವಾಪಸ್ ನಾವು ಮತ್ತೆ ಹಿಂದಿನ ಏನು 8 ಲೀಟ್ರ್ 10 ಲೀಟ್ರ್ ಇರ್ತೋ ಅದು ಬರುತ್ತೆ. ಈ ಬಿಳಿ ಬಣ್ಣನೇ ಜಾಸ್ತಿ. ಚಳಿಗಾಲದ ಸ್ವಲ್ಪ ಮೈ ಕರ್ರು ಮಾಡುತ್ತೆ. ಇದು ಬೇಸಿಗೆಯಲ್ಲಿ ಬಂದರೆ ಇದೇ ತುಂಬ ಬೆಳ್ಳು ಕಾಣುತ್ತೆ. ಅರೆಮಲೆನಾಡು ಭಾಗದಲ್ಲಿ ಈ ಅನಿಮಲ್ಗಳು ನಿಮ್ಗೆ ಯಥೇಚ್ಛವಾಗಿ ಕಾಣ ಸಿಗುತ್ತೆ. ಮಲೆನಾಡು ಗಿಡ್ಡಗೂ ಇದರಲ್ಲಿ ಏನಪ್ಪ ವ್ಯತ್ಯಾಸ ಅಂದರೆ, ಇವು ಉಳುಮೆಗೂ ದೊಡ್ಡ ಭೂಮಿ ಇರೋರಿಗೆ ಉಳುಮೆಗೂ ಶ್ರೇಷ್ಠ. ಹಾಲಲ್ಲೂ ಸ್ವಲ್ಪ ಜಾಸ್ತಿ ಹಾಲು ಕೊಡುತ್ತೆ. ಮಲೆನಾಡು ಗಿಡ್ಡ 1 ಹಸು ತಿನ್ನೋ ಮೇವು ಇದು 2 ಹಸು ತಿನ್ನತ್ತೆ. ಬಟ್ ಇದ್ರ ಶಕ್ತಿ, ಯುಕ್ತಿ, ಆಮೇಲೆ ದೇಹ ಪ್ರಕೃತಿ ಜಾಸ್ತಿ. ಈಗ ದೊಡ್ಡ ಭೂಮಿ ಇರೋರಿಗೆ ಉಳುಮೆಗೆ ಎಲ್ಲ ಹೆಲ್ಪ್ ಆಗಲಿ ಅಂತ ಇವುಗಳು ಹಸು ಸಹ ಉಳುಮೆ ಮಾಡ್ತವೆ. ಹೋರಿಗಳು ಅಷ್ಟೇ ಅಲ್ಲದೆ ಇರೋ ಹಸುಗಳು ಸಹ ಉಳುಮೆ ಮಾಡ್ತವೆ. ಹಸುಗಳಲ್ಲೂ ದುಡಿಮೆ ಮಾಡ್ಬೋದು. ಇವುಗಳ ಹಾಲಿಂದನೂ ಒಳ್ಳೆ ಉತ್ಪನ್ನಗಳು ಎಲ್ಲ ರೆಡಿ ಮಾಡ್ಬೋದು. ಸೊ ಇದರ ರೋಷ ಆವೇಶ ಜಾಸ್ತಿ ಇರೋದ್ರಿಂದ ನಮ್ಮ ಕಡೆ ಹಟ್ಟಿ ಹಬ್ಬ ಮಾಡ್ತಾರೆ. ಹೋರಿ ಹಬ್ಬ ಇಲ್ಲ ಹಟ್ಟಿ ಹಬ್ಬ ಅಂತ ನಡೆಸ್ತಾರೆ. ಆ ಹೋರಿ ಹಬ್ಬ ಹಟ್ಟಿ ಹಬ್ಬಕ್ಕೂ ತುಂಬ ಶ್ರೇಷ್ಠ. ಅದೊಂಥರ ಜಾನಪದ ಕ್ರೀಡೆ. ಸೈಲೇಜ್ನ ಬ್ಯಾಗ್ಗಳಲ್ಲಿ, ಪಿಟ್ಗಳಲ್ಲಿ ಬಿಲೋ ಗ್ರೌಂಡ್, ಅಬೋ ಗ್ರೌಂಡ್ ಎಲ್ಲ ಮಾಡ್ತಾರೆ. ನಾವು ಮಲೆನಾಡು ವಾತಾವರಣ ಆಗಿರೋದ್ರಿಂದ ನಾವು ಬಿಲೋ ಗ್ರೌಂಡ್ ಮಾಡೋಕ್ಕೆ ಬರಲ್ಲ, ಅಬೋ ಗ್ರೌಂಡೇ ಮಾಡಬೇಕು. ಸೈಲೇಜ್ ಬ್ಯಾಗಲ್ಲಿ ಇಲಿ ಕಾಟ, ಬ್ಯಾಗ್ ತೂತಾಗ್ತಿತ್ತು, ಪದೇ ತೊಂದರೆ ಆಗ್ತಿತ್ತು, ಲೀಕೇಜ್ ಆಗ್ತಿತ್ತು. ಸೊ ಆ ಕಾರಣಕ್ಕೆ ನಾವು ಈ ಥರ ಕಟ್ಟೆ ಕಟ್ಕೊಂಡಿದ್ದೀವಿ. ಇದರೊಳಗೆ ತೆಳು ಕವರ್ ಹಾಕ್ಬಿಟ್ಟು ಮೆಕ್ಕೆಜೋಳ ಕೊರ್ದಿ ಡೈರೆಕ್ಟಾಗಿ ಮಿಷಿನಿಂದ ಒಳಗೆ ಬೀಳತ್ತೆ. ಬಿದ್ದ ತಕ್ಷಣ ಇದ್ರ ಮೇಲೆ ತೂಕ ಹೇರೋಕ್ಕೋಸ್ಕರ ನಮ್ಮ ಹತ್ರ ಹಳೆ ಹಂಚುಗಳಿತ್ತು. ಆ ಮೇಲ್ಗಡೆಗೆ ಕವರ್ ಮುಚ್ಚಿ ಆ ಹಳೆ ಹಂಚುಗಳನ್ನ ಹೇರಿ
ಅದಕ್ಕೆ ಅರ್ಲು ಬೆಳೆಯೋದು ಅಂತೀವಿ ನಾವು. ಕೆಸರು ಮಣ್ಣ ಬೆಳೆದು ಇದಕ್ಕೆ ನಾಳೆ ದಿವಸ ಸಗಣಿಯನ್ನು ಮೆತ್ಬಿಡ್ತೀವಿ. ಸೊ 100% ಏರ್ ಟೈಟ್ ಆಗುತ್ತೆ, ಸ್ವಲ್ಪನೂ ಏರ್ ಲೀಕೇಜ್ ಆಗಲ್ಲ. ಈ ಹೆಂಚಿನ ವಜೆಗೆ ನಾಳೆ ದಿವಸ ಇದು ಸೈಲೇಜ್ ನೀಟಾಗಿ ಏರ್ ಟೈಟ್ ಆಗಿ ಪ್ಯಾಕ್ ಆಗಿ ಕೂತ್ಕೊಳ್ಳುತ್ತೆ. ಈ ಪಿಟ್ಟು 8 ಅಡಿ ಅಗಲ ಬೈ 30 ಅಡಿ ಉದ್ದ ಇದೆ. ಇದರಲ್ಲಿ 12ರಿಂದ 15 ಟನ್ ತನಕ ಇಡ್ಸತ್ತೆ. ಸೊ ನಾವು ಎಷ್ಟು ಕಾಂಪ್ಯಾಕ್ಟ್ ಮಾಡಿ ಎಷ್ಟು ತೊಳಿತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಮ್ದು ಇಷ್ಟೊಂದು ಹಸುಗಳಿರೋದ್ರಿಂದ ಎಲ್ಲ ಟೈಮಲ್ಲೂ ಹಸಿ ಮೇವು ಸಿಗಲ್ಲ ಅನ್ನೋ ಕಾರಣಕ್ಕೆ ಸೊ ಸೈಲೇಜ್ನ ಕೂಡ ನಾವು ರೆಡಿ ಮಾಡಿ ಇಟ್ಕೊಂಡಿರ್ತೀವಿ. ಸೊ ವರ್ಷ ಪೂರ್ತಿ ನಮಗೆ ಹಸಿ ಮೇವು ಸಿಗದೇ ಇದ್ದಾಗ, ನಮ್ಮ ಕೈಯಲ್ಲಿ ಮೇವು ಕೊಯ್ಯೋಕ್ಕಾಗದೇ ಇದ್ದಾಗ, ಲೇಬರ್ಗಳು ಕಮ್ಮಿ ಇದ್ದಾಗ ನಾವು ಇದನ್ನು ಬಳಸ್ಕೊಂಡು ಹಸುಗಳಿಗೆ ಯಾವುದೇ ಕೊರತೆ ಆಗದಿರೋ ಥರ ನೋಡ್ಕೊತೀವಿ. ಸೊ ಮೆಕ್ಕೆಜೋಳ ಹಾಲುಗಳಿರೋದನ್ನೇ ಪ್ರತಿ ವರ್ಷ ಪೂರ್ತಿ ಕೊಡೋಕ್ಕಾಗಲ್ಲ. ಸೊ ಅದಕ್ಕೆ ಪರ್ಯಾಯ ಪದ್ಧತಿನೇ ಈ ಸೈಲೇಜ್ ಅಂತ ಕಂಡಿಡ್ಕೊಂಡಿದ್ದು. ಈ ಸೈಲೇಜ್ ಮಾಡೋದ್ರಿಂದ ಈಗೇನು ಮಾವಿನಕಾಯಿ ಉಪ್ಪಿನಕಾಯಿ ಮಾಡಿರ್ತೀವಲ್ಲ, ಅದಕ್ಕೆ ಆ ಪ್ರೊಸೆಸ್ನ ಕಳಿಯೋದು ಅಂತ ಕರಿತೀವಿ. ಫರ್ಮೆಂಟೇಷನ್ ಆಗಿ ರೆಡಿಯಾಗೋ ಪ್ರೊಸೆಸ್ನೇ ಫರ್ಮೆಂಟೇಟೆಡ್ ಆಗೋದಕ್ಕೆ ಕಳಿಯೋದು ಅಂತ ಕರಿತೀವಿ. ಈ ಸೈಲೇಜ್ನು ಅಷ್ಟೇ, ಮೆಕ್ಕೆಜೋಳನ ಹಾಲುಗಳಿದ್ದಾಗನೇ ಕೊರೆದು ಅದನ್ನು ವರ್ಷ ಪೂರ್ತಿ ಇರೋ ಹಾಲುಗಳನ್ನ ಕೊಡೋದಕ್ಕೋಸ್ಕರ ನಾವು ಇದನ್ನ ಫರ್ಮೆಂಟ್ ಮಾಡಿ ಇಟ್ಕೊತೀವಿ. 21 ದಿವಸ ಈ ಥರ ಬಾಯಿ ಮುಚ್ಚಿಡ್ತೀವಿ. 21 ದಿವಸ ಬಾಯಿ ಮುಚ್ಚಿಟ್ಟಿದಂಗೆ ಕಳಿಯೋದು ಅಂದರೆ ಫರ್ಮೆಂಟೇಷನ್ ಆಗುತ್ತೆ. ಅದಾಗಿದ್ಮೇಲೆ ನೀವು 8 ತಿಂಗಳು ತನಕ ಯಾವಾಗ ಬೇಕಾದ್ರೂ ಬಳಸ್ಬೋದು. ನೀಟಾಗಿ ಗಾಳಿ ಆಡದೇ ಇರೋ ಥರ ಮುಚ್ಚಿ ಇಟ್ಕೊಂಡ್ರೆ ಎಷ್ಟು ದಿವಸ ಬೇಕಾದ್ರೂ ಬಳಸ್ಬೋದು.